ಕೇವಲ ಮನಸ್ಸಿನ ಶಕ್ತಿಯಿಂದ ಯಾರಾದರೂ ಕೊರೆಯುವ ಚಳಿಯ ನದಿಯಲ್ಲಿ ಇಡೀ ರಾತ್ರಿ ಬದುಕಲು ಸಾಧ್ಯವೇ? ಅಕ್ಬರ್ ಚಕ್ರವರ್ತಿ ಒಂದು ವಿಚಿತ್ರ ಸವಾಲು ಹಾಕಿದ್ದರು. ಹಿಮದಂಥ ತಣ್ಣಗಿನ ಯಮುನಾ ನದಿಯಲ್ಲಿ ಇಡೀ ರಾತ್ರಿ ನಿಂತವರಿಗೆ 1000 ಚಿನ್ನದ ನಾಣ್ಯಗಳ ಬಹುಮಾನ. ಹಸಿವಿನಿಂದ ಕಂಗಾಲಾಗಿದ್ದ ಒಬ್ಬ ಬಡ ಬ್ರಾಹ್ಮಣ ತನ್ನ ಕುಟುಂಬವನ್ನು ರಕ್ಷಿಸಲು ಈ ಪ್ರಾಣಾಂತಿಕ ಸವಾಲನ್ನು ಒಪ್ಪಿಕೊಂಡನು. ಮೈ ನಡುಗಿಸುವ ಕೊರೆಯುವ ಚಳಿಯ ನೀರಿನಲ್ಲಿ ನಿಂತು ಆತ ದೂರದ ಅರಮನೆಯ ತುದಿಯಲ್ಲಿ ಉರಿಯುತ್ತಿದ್ದ ಒಂದು ಪುಟ್ಟ ದೀಪದ ಕಡೆಗೆ ತನ್ನ ಗಮನವನ್ನು ನೆಟ್ಟನು. ಆತ ಕೊನೆಗೂ ಬದುಕಿ ಬಂದ. ಆದರೆ ಬಹುಮಾನ ಕೇಳಲು ಹೋದಾಗ ಅಕ್ಬರ್ ಆತನಿಗೆ ಮೋಸದ ಪಟ್ಟ ಕಟ್ಟಿದನು. ದೂರದ ದೀಪದ ಶಾಖದಿಂದಲೇ ನೀನು ಬದುಕಿದ್ದೀಯಾ, ಹಾಗಾಗಿ ನಿನಗೆ ಬಹುಮಾನವಿಲ್ಲ ಎಂದು ಅಕ್ಬರ್ ಕಠಿಣವಾಗಿ ಹೇಳಿದನು. ಈ ಅನ್ಯಾಯವನ್ನು ಕೇಳಿದ ಚತುರ ಮಂತ್ರಿ ಬೀರಬಲ್ ಚಕ್ರವರ್ತಿಗೆ ಪಾಠ ಕಲಿಸಲು ಒಂದು ಅದ್ಭುತ ಉಪಾಯ ಹೂಡಿದನು. ಮಾರನೆಯ ದಿನ ಬೀರಬಲ್ ದರ್ಬಾರಿಗೆ ಬರಲೇ ಇಲ್ಲ. ಕುತೂಹಲಗೊಂಡ ಅಕ್ಬರ್ ಸ್ವತಃ ಬೀರಬಲ್ಲನ ಮನೆಗೆ ಭೇಟಿ ನೀಡಿದನು. ಅಲ್ಲಿ ಬೀರಬಲ್ ಕಿಚಡಿ ಬೇಯಿಸುತ್ತಿದ್ದ. ಆದರೆ ಆ ಮಣ್ಣಿನ ಮಡಕೆ ನೆಲದ ಮೇಲಿದ್ದ ಪುಟ್ಟ ಒಲೆಯಿಂದ ಬರೋಬ್ಬರಿ 5 ಅಡಿ ಎತ್ತರದಲ್ಲಿ ತೂಗುತ್ತಿತ್ತು. ನಿನಗೇನು ಹುಚ್ಚು ಹಿಡಿದಿದೆಯೇ ಬೀರಬಲ್? ಅಷ್ಟು ಎತ್ತರಕ್ಕೆ ಬೆಂಕಿಯ ಶಾಖ ಹೇಗೆ ಮುಟ್ಟಲು ಸಾಧ್ಯ ಎಂದು ಅಕ್ಬರ್ ಜೋರಾಗಿ ನಕ್ಕನು. ಬೀರಬಲ್ ನಗುತ್ತಾ ಹೇಳಿದ, ದೂರದ ದೀಪ ನದಿಯಲ್ಲಿನ ಮನುಷ್ಯನಿಗೆ ಶಾಖ ಕೊಡಬಹುದಾದರೆ ಈ ಬೆಂಕಿ ನನ್ನ ಕಿಚಡಿ ಬೇಯಿಸಲು ಯಾಕೆ ಸಾಧ್ಯವಿಲ್ಲ? ತನ್ನ ತಪ್ಪು ಅರಿತುಕೊಂಡ ಅಕ್ಬರ್ ಕೂಡಲೇ ಆ ಬಡ ಬ್ರಾಹ್ಮಣನಿಗೆ 1000 ಚಿನ್ನದ ನಾಣ್ಯಗಳನ್ನು ನೀಡಿ ಗೌರವಿಸಿದನು. ಅಧಿಕಾರಕ್ಕೆ ಬುದ್ಧಿವಂತಿಕೆಯ ಮಾರ್ಗದರ್ಶನ ಸಿಕ್ಕಾಗ ನ್ಯಾಯಕ್ಕೆ ಗೆಲುವಾಗೇ ಆಗುತ್ತದೆ. ಆದರೆ ಈ ರೋಚಕ ಕತೆ ಶುರುವಾಗಿದ್ದು ಹೇಗೆ?